fights. ದೊಡ್ಡ ಯುದ್ಧಗಳು ಯಾರು ಮಾಡ್ತಾರೋ ಅವರಿಗೆ ದೊಡ್ಡ ವಿಶ್ವಾಸ ಇರ್ತದೆ. Great testimonies are the outcome of great tests. ಯಾರೆಲ್ಲ ದೊಡ್ಡ ಶೋಧನೆಯಲ್ಲಿ ಒಳಗಾಗ್ತಾರೋ ಅವರಿಗೆ ದೊಡ್ಡ ಜಯವು ಸಿಗ್ತದೆ. Great triumphs can only come out of great trials in our life. ಯಾರಿಗೆ ಅತಿ ಹೆಚ್ಚಾದ ತೊಂದರೆ ಕಷ್ಟಗಳಿದೆಯೋ ಅವರೇ ಅತಿ ಹೆಚ್ಚಾದ ಸಾಕ್ಷಿಯನ್ನು ಜಯವನ್ನು ಹೊಂದಿರುವವರಾಗಿರ್ತಾರೆ. My friend, don't worry when you have ample of problems. ತುಂಬಾ ಕಷ್ಟ ಇದೆಯಾ, ಚಿಂತೆ ಪಡಲೇಬೇಡ್ರಿ ಪ್ರಿಯರೇ. Situations are putting you down. Don't fear, but just depend on God. ಪರಿಸ್ಥಿತಿಗಳೆಲ್ಲ ನಮ್ಮನ್ನು ಸೋತು ಹೋಗುವ ಹಾಗೆ ಮಾಡುವಾಗ ನೀನು ಭಯ ಪಡಬೇಡ, ದೇವರನ್ನು ಮಾತ್ರ ನಂಬಿರು. Because the best is yet to come in Jesus' name. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಮೇಲಾದ ಕಾರ್ಯಗಳು ನಮಗಾಗಿ ಇನ್ನು ಮುಂದೆ ಬರುತ್ತದೆ. Your test will become your testimony. ನಿನ್ನ ಶೋಧನೆಗಳು ನಿನ್ನನ್ನು ಸಾಕ್ಷಿಯನ್ನಾಗಿ ಇಡುತ್ತದೆ. Don't give up in the time of your test. ಓ ಶೋಧನೆ ಸಮಯದಲ್ಲಿ ನಿನ್ನನ್ನು ನೀನು ಬಿಟ್ಟುಕೊಡಬೇಡ. Because the Bible says in James chapter 1 verse 12 it says. ಯಾಕೋಬನ ಪುಸ್ತಕ 1:12 ಸತ್ಯವೇದವು ಹೇಳುತ್ತದೆ. Come on, take that verse, open that Bible and take that verse. It's a lovely verse. ಯಾಕೋಬನ ಪುಸ್ತಕ 1:12. 1ನೇ ಅಧ್ಯಾಯ 12ನೇ ವಾಕ್ಯ. Can somebody read for me James chapter 1 verse 12? ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. Hallelujah. Hallelujah. The one who's gone through the test will surely come as a finest to gold, and not only that, the Lord will give him the crown of life. ಕಷ್ಟವನ್ನು ಯಾರು ಸಹಿಸಿಕೊಳ್ತಾರೋ ಅವರು ಶೋಧನೆಯ ನಂತರ ಶುದ್ಧವಾದ ಬಂಗಾರವಾಗಿ ಹೊರಗೆ ಬರ್ತಾರೆ. ದೇವರು ಜೀವನ ಕಿರೀಟವನ್ನು ಅವರಿಗೆ ಕೊಡ್ತಾರೆ.